ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ 8 ಮತ್ತು 9ನೇ ತರಗತಿಯ SA2 ಪರೀಕ್ಷೆಯ ವೇಳಾಪಟ್ಟಿಯನ್ನು DSERT ಕಡೆಯಿಂದ ನೀಡಿರ್ತಾರೆ. ಈಗಾಗಲೇ DSERT ಕಡೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿದ್ದು, ಆ ಮಾದರಿ ಪ್ರಶ್ನೆ ಪತ್ರಿಕೆಗಳ ಹಾಗೆ SA2 ಪರೀಕ್ಷೆಯನ್ನು ನಡೆಸಲು ಈ ವೇಳಾಪಟ್ಟಿಯನ್ನು ಪ್ರಕಟಿಸಿರ್ತಾರೆ. ಇಲ್ಲಿ ಈ ಟೈಮ್ ಟೇಬಲ್ ಪರೀಕ್ಷೆಗಳು 20ನೇ ತಾರೀಕು ಮಾರ್ಚ್ 20ನೇ ತಾರೀಕು ಶುಕ್ರವಾರದಿಂದ ಪ್ರಾರಂಭವಾಗ್ತಾ ಇದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು DSERT ಕಡೆಯಿಂದನೇ ನೀಡ್ತಾ ಇದ್ದಾರೆ. ಈಗಾಗಲೇ ನೀಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ನಡೆಯುತ್ತೆ ಅಥವಾ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ನೀಡಿರ್ತಾರೆ. ಇಲ್ಲಿ SA2 ಪ್ರಶ್ನೆ ಪತ್ರಿಕೆಗಳನ್ನು ಹೈಸ್ಕೂಲ್ ಲಾಗಿನ್ಗೆ ನೀಡಲಾಗುತ್ತೆ. ಅಲ್ಲಿಂದ ಪ್ರೈಮರಿ ಅಥವಾ ಹೈಯರ್ ಪ್ರೈಮರಿ ಶಾಲೆಗಳು ಪ್ರಶ್ನೆ ಪತ್ರಿಕೆಯನ್ನು ಪಡೆದು ಅದನ್ನು ಮುದ್ರಣ ಮಾಡಬೇಕಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಹೈಸ್ಕೂಲ್ ಲಾಗಿನ್ಗೆ ನೀಡಲಾಗುತ್ತೆ. ಅಲ್ಲಿಂದ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕರು ಅವುಗಳನ್ನು ಪಡೆದು ಜೆರಾಕ್ಸ್ ಮಾಡಿಸಬೇಕಾಗುತ್ತೆ. ಪರೀಕ್ಷೆ 11 ಗಂಟೆಯಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರೈಮರಿ ಶಾಲೆಗಳು ಹತ್ತಿರದಲ್ಲೇ ಇರತಕ್ಕಂತಹ ಪ್ರೌಢಶಾಲೆಗಳಿಂದ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಬೇಕಾಗತ್ತೆ. 6 ಮತ್ತು 7ನೇ ತರಗತಿಯ ಪ್ರಶ್ನೆ ಪತ್ರಿಕೆಗಳನ್ನು ಹೈಸ್ಕೂಲ್ನಿಂದ ಪಡೆದು ಈ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಪರೀಕ್ಷೆ ನಡೆಸಬೇಕಾಗತ್ತೆ. ಇನ್ನು 8 ಮತ್ತು 9ನೇ ತರಗತಿಯ ಒಂದು ಟೈಮ್ ಟೇಬಲ್ ಅನ್ನು ಸಹ ಇಲ್ಲಿ ನೀಡಲಾಗಿದೆ. ಮೊದಲು ಇಲ್ಲಿ 6 ಮತ್ತು 7ನೇ ತರಗತಿಯ ಒಂದು SA2 ಟೈಮ್ ಟೇಬಲ್ ಅನ್ನು ನೋಡಿದಾಗ 20-3-2026 ಶುಕ್ರವಾರ ಕನ್ನಡ ಇರುತ್ತೆ. ನಂತರ ಶನಿವಾರ, ಭಾನುವಾರ, ಸೋಮವಾರ ರಜೆ ಇರುತ್ತೆ. 24-3-2026 ಮಂಗಳವಾರ ಗಣಿತ, ನಂತರ 25 ರಜೆ ಇರುತ್ತೆ. 26 ಇಂಗ್ಲಿಷ್, 27 ಹಿಂದಿ ತೃತೀಯ ಭಾಷೆ ಇರುತ್ತೆ. ನಂತರ 28, 29, 30, 31 ಇಲ್ಲಿ 4 ದಿನ ರಜೆ ಇದ್ದು 1ನೇ ತಾರೀಕು ಏಪ್ರಿಲ್ ವಿಜ್ಞಾನ ವಿಷಯ ಇರುತ್ತೆ. ನಂತರ 2ನೇ ತಾರೀಕು 3ನೇ ತಾರೀಕು ರಜೆ ಇರುತ್ತೆ. 4ನೇ ತಾರೀಕು ಸಮಾಜ ವಿಜ್ಞಾನ. ಇದು 6 ಮತ್ತು 7ನೇ ತರಗತಿಗೆ ಒಂದು ಟೈಮ್ ಟೇಬಲ್ ಆಗಿರುತ್ತೆ. ಇನ್ನು 8 ಮತ್ತು 9ನೇ ತರಗತಿ ಪ್ರೌಢಶಾಲೆಗೆ ಸಂಬಂಧಿಸಿದ ಹಾಗೆ ಇಲ್ಲಿ 8ನೇ ತರಗತಿ ಮತ್ತು 9ನೇ ತರಗತಿಯ SA2 ಪರೀಕ್ಷೆಗಳು 20-3-2026 ಶುಕ್ರವಾರದಿಂದ ಪ್ರಾರಂಭವಾಗುತ್ತೆ. ಮೊದಲು ಪ್ರಥಮ ಭಾಷೆ ಕನ್ನಡ 11 ಗಂಟೆಯಿಂದ 1 ಗಂಟೆಯವರೆಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ. ಇನ್ನು 21, 22, 23 3 ದಿನಗಳು ರಜೆ ಇರುತ್ತೆ. 24ನೇ ತಾರೀಕು ಮಂಗಳವಾರ ಗಣಿತ ವಿಷಯ 11 ಗಂಟೆಯಿಂದ 1 ಗಂಟೆಯವರೆಗೆ. 25ನೇ ತಾರೀಕು ಬುಧವಾರ ಪರೀಕ್ಷೆ ಇರೋದಿಲ್ಲ. 26ನೇ ತಾರೀಕು ಗುರುವಾರ ದ್ವಿತೀಯ ಭಾಷೆ ಇಂಗ್ಲಿಷ್ ಇರುತ್ತೆ. 27ನೇ ತಾರೀಕು ತೃತೀಯ ಭಾಷೆ ಹಿಂದಿ. ಇನ್ನು 28, 29, 30, 31 4 ದಿನ ರಜೆ ಇದ್ದು ಏಪ್ರಿಲ್ 1ನೇ ತಾರೀಕು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. 2 ಮತ್ತು 3ನೇ ತಾರೀಕು ರಜೆ ಇದ್ದು 4ನೇ ತಾರೀಕು ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ. ಇನ್ನು 9ನೇ ತರಗತಿಯ ವೇಳಾಪಟ್ಟಿಯನ್ನು ಗಮನಿಸಿದಾಗ 20-3-2026 ಶುಕ್ರವಾರ ಪ್ರಥಮ ಭಾಷೆ ಕನ್ನಡ. ನಂತರ ಈ ಒಂದು ಸಮಯ 11 ಗಂಟೆಯಿಂದ 2 ಗಂಟೆ 15 ನಿಮಿಷದವರೆಗೂ ಈ ಒಂದು ಪರೀಕ್ಷೆ ಇರುತ್ತೆ. 21, 22, 23 ಪರೀಕ್ಷೆಗಳು ಇರೋದಿಲ್ಲ. 24ನೇ ತಾರೀಕು ವಿಜ್ಞಾನ ವಿಷಯದ ಪರೀಕ್ಷೆ ಇರುತ್ತೆ. 25ನೇ ತಾರೀಕು ರಜೆ ಇರುತ್ತೆ. 26ನೇ ತಾರೀಕು ಇಂಗ್ಲಿಷ್, 27ನೇ ತಾರೀಕು ತೃತೀಯ ಭಾಷೆ ಹಿಂದಿ. ಇನ್ನು 28, 29, 30, 31 4 ದಿವಸ ರಜೆ ಇದ್ದು 1-4 ಏಪ್ರಿಲ್ 1ನೇ ತಾರೀಕು ಗಣಿತ ವಿಷಯದ ಪರೀಕ್ಷೆ. ನಂತರ 2 ಮತ್ತು 3 ರಜೆ ಇರುತ್ತೆ. 4ನೇ ತಾರೀಕು ಶನಿವಾರ ಸಮಾಜ ವಿಜ್ಞಾನದ ಪರೀಕ್ಷೆ ಇರುತ್ತೆ. ವಿದ್ಯಾರ್ಥಿಗಳು, ಇದು SA2 ಪ್ರಶ್ನೆ ಪತ್ರಿಕೆಯನ್ನು ಬೋರ್ಡ್ ವತಿಯಿಂದಲೇ ಕಳಿಸ್ಕೊಡ್ತಾ ಇದ್ದಾರೆ. ಈಗಾಗಲೇ DSERT ಇಂದ ನೀಡಿರ್ತಕ್ಕಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕೀ ಉತ್ತರವು ಮಾದರಿ ಪ್ರಶ್ನೆ ಪತ್ರಿಕೆಗಳು. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸುಮಾರು 50% ನಿಮಗೆ ಬೋರ್ಡ್ನಿಂದ ಕಳಿಸ್ತಕ್ಕಂಥ ಪರೀಕ್ಷೆಗೆ ಬರಬಹುದು. ಹಾಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಳಸಿ ನೀವು ಆ ಬೋರ್ಡ್ ಪರೀಕ್ಷೆ ಯಾವಾಗ 20ರಿಂದ ಪ್ರಾರಂಭವಾಗುವಂತಹ ಪರೀಕ್ಷೆಗೆ ಸಿದ್ಧರಾಗಬಹುದು. ಈ ಒಂದು 8 ಮತ್ತು 9ನೇ ತರಗತಿಯ ಈ ಒಂದು ಟೈಮ್ ಟೇಬಲನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು PDF ಅನ್ನು ನೀಡಿರ್ತೇನೆ. ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. 20ನೇ ತಾರೀಕಿನಿಂದ ನಡೀತಕ್ಕಂತಹ ಈ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ SA2ಗೆ ಎಲ್ಲರೂ ಸಿದ್ಧರಾಗಿ. ನಿಮಗೆಲ್ಲರಿಗೂ ಸಹ ಆಲ್ ದ ಬೆಸ್ಟ್.